ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡು ನಾನು ಈ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಶನಿ ಮಹಾರಾಜನಿಗೂ ಹನುಮಂತನಿಗೂ ಇರುವಂತ ಸಂಬಂಧ ಏನು? ಯಾಕಾಗಿ ಹನುಮಂತನ ಆರಾಧನೆ ಶನಿ ಮಹಾರಾಜನ ವಕ್ರ ಪ್ರಭಾವವನ್ನ ಕಡಿಮೆ ಮಾಡುತ್ತೆ? ಯಾಕೆ ಶನಿಯು ಬೇರೆ ಎಲ್ಲಾ ಗ್ರಹಗಳಿಗಿಂತ ತುಂಬಾ ಸುದೀರ್ಘವಾಗಿ ಇರ್ತಾನೆ? ಯಾಕೆ ಶನಿ ಮಹಾರಾಜನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸ್ತಾರೆ? ಇದರೆಲ್ಲದರ ಹಿಂದಿನ ರಹಸ್ಯವನ್ನ ತಿಳಿಯೋಣ ಬನ್ನಿ. ರಾವಣ ಅದೆಷ್ಟು ಶಕ್ತಿಶಾಲಿ ಇದ್ದ ಎಂದ್ರೆ ಇಡೀ ಭೂಲೋಕವೇ ಭಯ ಭಕ್ತಿಯಿಂದ ಪೂಜೆ ಮಾಡೋ ನವಗ್ರಹಗಳನ್ನೇ ಬಂಧಿಸಿ ಭಯಭೀತರನ್ನಾಗಿಸಿದ. ತನ್ನ ಹೆಂಡತಿ ವಡೋದರಿಯು ಗರ್ಭವತಿ ಇದ್ದಾಗ ರಾವಣನ ಆಸ್ಥಾನದಲ್ಲಿ ಇದ್ದಂತ ಒಬ್ಬ ಜ್ಯೋತಿಷಿಯು, ನಿನಗೆ ಹುಟ್ಟೋ ಮಗು ಬಲಿಷ್ಠವಾಗಬೇಕಾದ್ರೆ ಆತ ಒಂದೊಳ್ಳೆ ಜನ್ಮ ರಾಶಿಯಲ್ಲಿ ಜನಿಸಬೇಕು, ಹಾಗೂ ಆ ಮಗು ಹುಟ್ಟೋ ಸಮಯದಲ್ಲಿ ಎಲ್ಲಾ ಗ್ರಹಗಳು ಉತ್ತಮ ಸ್ಥಾನವಾದ ಶಿವಸ್ಥಾನದಲ್ಲಿ ಇರಬೇಕು ಎಂದ್ರಂತೆ. ಇದನ್ನ ಕೇಳಿದಂತ ರಾವಣನು ನವಗ್ರಹಗಳಾದ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಎಲ್ಲಾ ಗ್ರಹಗಳು ತನ್ನ ಮಗು ಹುಟ್ಟೋ ಸಮಯದಲ್ಲಿ ತಮ್ಮ ತಮ್ಮ ಉತ್ತಮ ಸ್ಥಾನದಲ್ಲಿರಬೇಕೆಂದು ಆದೇಶಿಸಿದ. ಎಲ್ಲಾ ಗ್ರಹಗಳು ರಾವಣನ ಆದೇಶಕ್ಕೆ ಹೆದರಿ ಉತ್ತಮವಾದ ಶಿವಸ್ಥಾನದಲ್ಲಿ ಹೋಗಿ ನಿಂತರು. ಆದರೆ ರಾವಣನ ಆದೇಶಕ್ಕೆ ಹೆದರದ ಶನಿಯು ತನ್ನ ಕೆಲಸದಲ್ಲಿ ನಿರತರಾಗಿದ್ದ. ಇದನ್ನ ನೋಡಿದಂತ ರಾವಣ ಶನಿಯನ್ನ ಬಂಧಿಸಿ ಎಲ್ಲಾ ಗ್ರಹಗಳ ಜೊತೆ ಕೂರಿಸಿದ. ವಡೋದಾರಿಯು ಇನ್ನೇನು ಮಗುವಿಗೆ ಜನ್ಮ ಕೊಡ್ತಾ ಇರುವಾಗ ಮೊದಲೇ ರಾವಣನ ಬಂದಿಯಿಂದ ಕೋಪಿತಗೊಂಡಂತ ಶನಿಯು ತನ್ನ ದೃಷ್ಟಿಯನ್ನ ಬೇರೆ ಕಡೆ ತಿರುಗಿಸಿ ಆ ಮಗುವಿನ ಜನ್ಮರಾಶಿಯ ಮೇಲೆ ತನ್ನ ಪ್ರಭಾವವನ್ನ ಬೀರ್ತಾನೆ. ಇದನ್ನ ಕಂಡು ಕೆಂಡಾಮಂಡಲವಾದ ರಾವಣನು ಶನಿಯ ಮೇಲೆ ಗದಾ ಪ್ರಯೋಗ ಮಾಡಿ ಶನಿಯ ಒಂದು ಕಾಲನ್ನ ಕತ್ತರಿಸಿ ಲಂಕೆಯಲ್ಲಿ ಬಂಧಿಸ್ತಾನೆ. ಒಂದು ಕಾಲನ್ನ ಕಳೆದುಕೊಂಡ ಶನಿಯು ಭವಿಷ್ಯದಲ್ಲಿ ಎಲ್ಲರ ಜೀವನದಲ್ಲಿ ಮಿಕ್ಕಿರೋ ಎಲ್ಲಾ ಗ್ರಹಗಳಿಂದ ಜಾಸ್ತಿ ಸಮಯವನ್ನ ಕಳೆಯೋದು ಇದೇ ಕಾರಣಕ್ಕಾಗಿ. ಹೀಗೆ ರಾವಣನ ಬಂಧನದಲ್ಲಿ ಇದ್ದಂತ ಶನಿದೇವನನ್ನು ಸೀತೆಯನ್ನ ಹುಡುಕುತ್ತಾ ಲಂಕೆಗೆ ಬಂದಂತ ಹನುಮಂತನು ನೋಡ್ತಾನೆ. ಹನುಮಂತನು ಶನಿದೇವನನ್ನ ರಾವಣನ ಬಂಧನದಿಂದ ಬಿಡಿಸ್ತಾನೆ. ಮೊದಲೇ ಒಂದು ಕಾಲನ್ನ ಕಳೆದುಕೊಂಡಿದ್ದ ಶನಿದೇವನು ಕುಂಟುತ್ತಾ ಓಡೋದನ್ನ ನೋಡಿದ ಹನುಮಂತನು ತನ್ನ ಸಂಪೂರ್ಣ ಬಲದಿಂದ ಶನಿಯನ್ನ ಎತ್ತಿ ಲಂಕೆಯಿಂದ ಉತ್ತರದ ಕಡೆ ಬಿಸಾಡ್ತಾನೆ. ಹೀಗೆ ಬಿಸಾಡಲ್ಪಟ್ಟಂತ ಶನಿಯು ಉತ್ತರದ ಕಡೆ ಇದ್ದಂತ ಬೆಟ್ಟಗಳ ಮಧ್ಯೆ ಅರೆಜೀವವಾಗಿ ಬೀಳ್ತಾನೆ. ಹೀಗೆ ಬಿದ್ದಂತ ಶನಿದೇವನನ್ನ ಅಲ್ಲೇ ಹೋಗುತ್ತಂತ ಸಾಧು ಮುನಿಗಳು ತಮ್ಮ ಆಶ್ರಮಕ್ಕೆ ಕರೆತಂದು ಸುಮಾರು ವರ್ಷಗಳ ಕಾಲ ಗಿಡಮೂಲಿಕೆ ಹಾಗೂ ಎಳ್ಳೆಣ್ಣೆಯಿಂದ ಶನಿಯ ದೇಹದ ಮೇಲೆ ಆಗಿದ್ದಂತ ಗಾಯಗಳನ್ನ ಶಮನಗೊಳಿಸ್ತಾರೆ. ಇದೇ ಕಾರಣಕ್ಕಾಗಿ ಶನಿದೇವನಿಗೆ ಇವತ್ತಿಗೂ ಎಳ್ಳೆಣ್ಣೆ ಕೊಡೋ ಸಂಪ್ರದಾಯ ಬೆಳೆದುಕೊಂಡು ಬಂದಿತು. ಹೀಗೆ ಮುಂದಕ್ಕೆ ತನ್ನನ್ನ ಬಂಧನದಿಂದ ಮುಕ್ತಗೊಳಿಸಿದಂತ ಆಂಜನೇಯನು ಶನಿಯ ಆಪ್ತ ಗೆಳೆಯನಾಗ್ತಾನೆ. ಆದ್ದರಿಂದಲೇ ಶನಿ ಪ್ರಭಾವ ಇರೋರು ಆಂಜನೇಯನ ಪೂಜೆಯ ಮೂಲಕ ಶನಿದೇವನ ಪ್ರಭಾವವನ್ನ ಕಮ್ಮಿಗೊಳಿಸ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಸಿಗೋಣ. ಜೈ ಶ್ರೀಕೃಷ್ಣ.